ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ನ ಉಪಯೋಗಿಸ್ಕೊಂಡು ಈ ರೀತಿ ರೋಸ್ ಫ್ಲವರ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೋಡಿ, ತುಂಬಾನೇ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್. ಇದು ನೋಡಿ, ಈ ರೀತಿ ಹಾಕ್ಬಿಟ್ಟು ನಾವು ಮಕ್ಳ ಡ್ರೆಸ್ಸಿಗೆ, ಪ್ಲೇನ್ ಡ್ರೆಸ್ಸಿಗೆ ಒಂದು ಫ್ಲವರ್ ಹಾಕಿದ್ರೆ ಸಾಕು, ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ಅಥವಾ ಹೇರ್ ಬಂಡಿಗಾದ್ರೂ ಹಾಕ್ಬೋದು, ಹೇರ್ ಬಂಡಿಗೆ ಸೈಡಲ್ಲಿ ಬರೋ ರೀತಿ ಹಾಕ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಬ್ಯಾಗಿಗಾದ್ರೂ ಹಾಕೋಬಹುದು, ನಮಗೆ ಯಾವ್ದಕ್ ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು. ಅಷ್ಟು ಕ್ಯೂಟ್ ಆಗಿ ಬಂದಿದೆ ಫ್ಲವರ್. ಇದು ನಮಗೆ ಬೇಕಾಗಿರೋ ಕಲರ್ಗಳು ಒಂದೊಂದ್ಸತಿ ಸಿಗೋದಿಲ್ಲ. ಈ ರೀತಿ ಉಲ್ಲನ್ ತಗೊಂಡ್ಬಿಟ್ಟು ನಾವೇ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇ ಹಾಕಿದ್ದು ಅನ್ನೋ ಖುಷಿನೂ ನಮಗಿರುತ್ತೆ. ಸೊ ತುಂಬಾ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್, ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಫ್ಲವರ್ ಇದು. ಸೊ ಇವಾಗ ಇದನ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ಸೊ ನೋಡಿ, ಮೆಟೀರಿಯಲ್ಸ್ ನೋಡೋದಾದ್ರೆ ನಾನು ಇಲ್ಲಿ ಉಲ್ಲನ್ ತಗೊಂಡಿದ್ದೀನಿ. ಪರ್ಪಲ್ ಅಲ್ಲ, ಪಿಂಕ್ ಅಲ್ಲ, ಆ ಶೇಡ್ ಅಲ್ಲಿ ಉಲ್ಲನ್ ತಗೊಂಡಿದ್ದೀನಿ. ಸೊ ಇದೊಂದೇ ಕಲರ್ ಅಲ್ಲಿ ನಾನು ಇವತ್ತು ರೋಸ್ ಫ್ಲವರ್ ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದೀನಿ. 3.0 mm ಕ್ರೋಶಾ ತಗೊಂಡಿದ್ದೀನಿ. ಸೂಜಿ ಬೇಕು, ಸಿಸರ್ ಅಥವಾ ಟ್ರಿಮ್ಮರ್ ಬೇಕು, ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾದ್ರೆ ಫ್ರೆಂಡ್ಸ್. ಇವಾಗ ಇದನ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಫ್ಲವರ್ ಹಾಕೋದಕ್ಕೆ ಫಸ್ಟ್ ನಾವು ಹುಲ್ಲನ್ ತಗೋಬೇಕು. ಹುಲ್ಲನ್ ತಗೊಂಡು ಒಂದು ಸ್ಕಿಪ್ ನಾಟ್ ಹಾಕೋಬೇಕು. ಒಂದು ಸ್ಕಿಪ್ ನಾಟ್ ಹಾಕೊಂಡು ನೋಡಿ, ಚೈನ್ ಹಾಕೋಬೇಕು. 1 2 3 4 5 6 7 8 9 10 11 12 13 14 15. ನೋಡಿ, ಇಲ್ಲಿ ನಾನೇನು 15 ಚೈನ್ ಹಾಕೋದು ತೋರಿಸ್ನಲ್ವಾ, ಇದೇ ರೀತಿ 81 ಚೈನ್ ಹಾಕೋಬೇಕು. ಇವಾಗ ನಾನು 81 ಚೈನ್ ನ ಹಾಕೊಂಡು ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ ನ ಯಾವ ರೀತಿ ಹಾಕೋಬೇಕಂತ. ಇವಾಗ ನೋಡಿ, ನಾನು ಇಲ್ಲಿ 81 ಚೈನ್ ಹಾಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ನೋಡಿ, ಇಷ್ಟು ಲೆಂತ್ ಅಲ್ಲಿ ಬಂದಿದೆ. ಇವಾಗ ಸೆಕೆಂಡ್ ರೌಂಡ್ ಯಾವ ರೀತಿ ಹಾಕೋಬೇಕಂದ್ರೆ ನೋಡಿ, 1 2 3 ಚೈನ್ ಬಿಟ್ಟು 4ನೇ ಚೈನಿಗೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ, ಹೀಗೆ 4ನೇ ಚೈನಿಗೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತೆ ಅದ್ರ ಪಕ್ಕದ ಚೈನಿಗೆ ಒಂದು ಡಬಲ್ ಕ್ರೋಶೆ. ಪ್ರತಿಯೊಂದು ಲೂಪಲ್ಲೂ ಒಂದೊಂದು ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ ಈ ರೌಂಡ್ ಅಲ್ಲಿ. ನೋಡಿ, ಹೀಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು 3 ಚೈನ್ ಏನಕ್ಕೆ ಬಿಡ್ತೀವಿ ಅಂದ್ರೆ 3 ಚೈನು ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಹಾಗಾಗಿ 3 ಚೈನು ಬಿಟ್ಟು 4ನೇ ಚೈನಿಗೆ ನಾವು ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ಸೊ ಈ ರೌಂಡ್ ಅಲ್ಲಿ ನಮ್ಗೆ ಟೋಟಲ್ ಆಗಿ 78 ಡಬಲ್ ಕ್ರೋಶೆ ಬರುತ್ತೆ. ನೋಡಿ, ಹೀಗೆ ಪ್ರತಿಯೊಂದು ಲೂಪಲ್ಲೂ ನಾವು ಡಬಲ್ ಕ್ರೋಶೆನ ಹಾಕೋಬೇಕು. ಇವಾಗ ನಾನು ಇಲ್ಲಿ ಫಸ್ಟ್ ಚೈನ್ ಹಾಕೊಂಡ್ವಲ್ವಾ, ಈ ಚೈನ್ ವರ್ಗೂ ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಇಲ್ಲಿವರೆಗೂ ಹಾಕೊಂಡು ನೆಕ್ಸ್ಟ್ ಸ್ಟೆಪ್ ನ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ನಾನು ಪೂರ್ತಿಯಾಗಿ ಡಬಲ್ ಕ್ರೋಶೆ ಹಾಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ಈ ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಡಬಲ್ ಕ್ರೋಶೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಥರ್ಡ್ ಲೈನ್, 3ನೇ ಲೈನ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ, 1 2 3 4 5 ಚೈನ್ ಹಾಕೊಂಡಿದ್ದೀನಿ. 5 ಚೈನ್ ಹಾಕೊಂಡು ನೋಡಿ, ಹೀಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಹೀಗೆ ತಿರುಗಿಸ್ಕೊಂಡು ಇದು ಫಸ್ಟ್ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ನೋಡಿ, ಹೀಗೆ. ಇವಾಗ ಇಲ್ಲಿ ಯಾವುದೇ ರೀತಿ ಚೈನ್ ಹಾಕೋಬಾರ್ದು. ಇಲ್ಲಿಂದ ಡೈರೆಕ್ಟ್ ಆಗಿ ನೋಡಿ, 1 2 ಲೂಪ್ ನ ಸ್ಕಿಪ್ ಮಾಡಿ 3ನೇ ಲೂಪಿಗೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು, 2 ಚೈನ್ ಹಾಕೋಬೇಕು, ಮತ್ತೆ ಒಂದು ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕೋಬೇಕು. ನೋಡಿ, ಹೀಗೆ. ಮತ್ತೆ ಇಲ್ಲಿ ಯಾವುದೇ ರೀತಿ ಚೈನ್ ಹಾಕೊಳ್ದಂಗೆ 1 2 ಲೂಪ್ ನ ಸ್ಕಿಪ್ ಮಾಡಿ 3ನೇ ಲೂಪಿಗೆ ಒಂದು ಡಬಲ್ ಕ್ರೋಶೆ ಹಾಕೊಂಡು 2 ಚೈನ್ ಹಾಕೊಂಡು ಮತ್ತೆ ಅದೇ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ, ಇಲ್ಲಿಂದ ಡೈರೆಕ್ಟ್ ಆಗಿ ಹಾಕೋಬೇಕು. ನೋಡಿ, 1 2 ಲೂಪ್ ನ ಸ್ಕಿಪ್ ಮಾಡ್ತೀನಿ, 3ನೇ ಲೂಪಿಗೆ ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಮತ್ತೆ 2 ಚೈನ್ ಹಾಕೊಂಡು ಮತ್ತೆ ಅದೇ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ತೀನಿ. 1 2 3ನೇ ಲೂಪಿಗೆ ಹಾಕೊಳ್ತೀನಿ, 2 ಚೈನ್ ಹಾಕೊಳ್ತೀನಿ, ಮತ್ತೆ ಇದೇ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆ ಹಾಕೊಳ್ತೀನಿ.
ಒಂದೇ ಲೂಪಲ್ಲಿ 2 ಡಬಲ್ ಕ್ರೋಶೆ 2 ಚೈನ್ ಬರಬೇಕು. ಫಸ್ಟ್ ಒಂದು ಡಬಲ್ ಕ್ರೋಶೆ ಹಾಕೊಂಡು 2 ಚೈನ್ ಹಾಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು ಆಯ್ತಾ. ಸೊ ನಾವು ನೆಕ್ಸ್ಟ್ ಡಿಸೈನ್ ಹಾಕೋದಕ್ಕೆ ಇದು ಲೂಪ್ಸ್ ಆಗತ್ತೆ ನೋಡಿ ಹೀಗೆ. ನೋಡಿ ಈ ರೀತಿ ಬರುತ್ತೆ. ಇವಾಗ ಇದೇ ರೀತಿ ಈ ಲೈನ್ ಪೂರ್ತಿಯಾಗಿ ಹಾಕೊಳ್ತೀನಿ. ಈ ಲೈನ್ ಪೂರ್ತಿಯಾಗಿ ಇದೇ ರೀತಿ ಹಾಕೊಂಡು ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇದನ್ನ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ನೋಡಿ ಫಸ್ಟ್ ನಾನಿಲ್ಲಿ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕೊಂಡು ಹೀಗೆ ತಿರುಗಿಸ್ಕೊಂಡು ಈ 2 ಚೈನ್ ಗ್ಯಾಪ್ ಇದೆಯಲ್ಲ, ಈ 2 ಚೈನ್ ಗ್ಯಾಪ್ ಅಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೊಳ್ತೀನಿ. ಈ 3 ಚೈನ್ ಏನ್ ಹಾಕೊಂಡಿದ್ವಿ, ಈ 3 ಚೈನು ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಸೊ ಇವಾಗ ಒಂದು ಡಬಲ್ ಕ್ರೋಶೆ ಆದ್ಮೇಲೆ 2 ಚೈನ್ ಹಾಕೊಳ್ತೀನಿ, ಮತ್ತೆ 2 ಡಬಲ್ ಕ್ರೋಶೆ ಇದೇ 2 ಚೈನ್ ಗ್ಯಾಪ್ ಒಳಗಡೆ ಹಾಕೊಳ್ತೀನಿ ನೋಡಿ. ಅವಾಗ ನಮ್ಗೆ 2 ಡಬಲ್ ಕ್ರೋಶೆ 2 ಚೈನು 2 ಡಬಲ್ ಕ್ರೋಶೆ ಬರುತ್ತೆ. ಸೊ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಅಲ್ಲಿ 2 ಡಬಲ್ ಕ್ರೋಶೆ 2 ಚೈನು 2 ಡಬಲ್ ಕ್ರೋಶೆನ ಹಾಕೊಳ್ಬೇಕು ನೋಡಿ ಹೀಗೆ. ಅದ್ ಬಿಟ್ಟು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಅಲ್ಲಿ 2 ಡಬಲ್ ಕ್ರೋಶೆ 2 ಚೈನು 2 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೆಕ್ಸ್ಟ್ 2 ಚೈನ್ ಗ್ಯಾಪ್ ಅಲ್ಲಿ ಹಾಕೋಬೇಕು. ಮತ್ತೆ ಅದರ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಅಲ್ಲಿ 2 ಡಬಲ್ ಕ್ರೋಶೆ 2 ಚೈನು 2 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ ಈ ರೀತಿ. ಇವಾಗ ನಾನು ಇಲ್ಲಿ 5 ಲೂಪ್ ಅಲ್ಲಿ ತೋರಿಸ್ಕೊಟ್ಟೆ, ಇದೇ ರೀತಿ ಈ ಎಲ್ಲಾ ಲೂಪ್ ಅಲ್ಲೂ ಹಾಕೋಬೇಕು. 2 ಚೈನ್ ಗ್ಯಾಪ್ ಅಲ್ಲಿ ಮಾತ್ರ ಹಾಕೋಬೇಕು. ಇನ್ನು ವಿ ಶೇಪ್ ಅಲ್ಲಿ ಬಂದಿದೆಯಲ್ಲ, ಇದ್ರ ಸೆಂಟ್ರಲ್ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಅಲ್ಲಿ ಹಾಕೋಬಾರ್ದು. ಈ 2 ಚೈನ್ ಗ್ಯಾಪ್ ಅಲ್ಲಿ ಮಾತ್ರನೇ ಈ ರೀತಿ ಹಾಕೋಬೇಕು. ಇವಾಗ ನಾನು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋತೀನಿ. ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಲೈನ್ ನ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ಈ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಈ ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಆಲ್ರೆಡಿ ಟ್ವಿಸ್ಟ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು ನೋಡಿ. ಈ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಫಸ್ಟ್ ಇಲ್ಲಿ ಒಂದು ಚೈನ್ ಹಾಕೋಬೇಕು. ಒಂದು ಚೈನ್ ಹಾಕೊಂಡು ಹೀಗೆ ತಿರ್ಗಿಸ್ಕೋಬೇಕು. ಹೀಗೆ ತಿರ್ಗಿಸ್ಕೊಂಡು ಇಲ್ಲಿಂದ ಈ 2 ಚೈನ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ ನೋಡಿ. 1 2 3 4 ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ. 1 ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ ನೋಡಿ. 5 ಡಬಲ್ ಕ್ರೋಶೆ ಆಯ್ತು. 5 ಡಬಲ್ ಕ್ರೋಶೆ ಆದ್ಮೇಲೆ ಈ 5ನೇ ಡಬಲ್ ಕ್ರೋಶೆಗೆ ನೋಡಿ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕೊಂಡು ಇಲ್ಲಿಗೆ ನಾವು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಈ 5ನೇ ಡಬಲ್ ಕ್ರೋಶೆ ಮೇಲ್ಭಾಗದಲ್ಲಿ ನೋಡಿ ಈ ರೀತಿ ಲೂಪ್ ತಗೊಂಡು ಈ ಲೂಪಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಳ್ಬೇಕಾಗತ್ತೆ ನೋಡಿ. ಹೀಗೆ ಸ್ಲಿಪ್ ಸ್ಟಿಚ್ ಹಾಕೊಂಡು ಮತ್ತೆ ಇದೇ ಲೂಪ್ ಒಳಭಾಗಕ್ಕೆ 4 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ ಹೀಗೆ. ಇದು ನಮ್ಗೆ ಪೆಟಲ್ಸ್, ಫ್ಲವರ್ದು ಪೆಟಲ್ಸ್ ಬರುತ್ತೆ ನೋಡಿ. ಇದು ಚೂಪಿಗೆ ಬರುತ್ತಲ್ವಾ, ತುದಿ ಚೂಪಿಗೆ ಬರೋದಕ್ಕೆ ನಾವು ಈ ರೀತಿ ಚೈನ್ ಹಾಕೊಂಡು ಸ್ಲಿಪ್ ಸ್ಟಿಚ್ ನ ಹಾಕೋಬೇಕಾಗತ್ತೆ. ಇವಾಗ ಇದಾದ್ಮೇಲೆ ನೋಡಿ ಇಲ್ಲಿ ಈ 2 ಡಬಲ್ ಕ್ರೋಶೆ ಈ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಳ್ಬೇಕು ನೋಡಿ. ಅವಾಗ ನಮ್ಗೆ ಪೆಟಲ್ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇಲ್ಲಿ ಒಂದು ಚೈನ್ ಹಾಕೊಂಡು ಇಲ್ಲಿಂದ ಈ 2 ಚೈನ್ ಗ್ಯಾಪ್ ಅಲ್ಲಿ ನಾವು ಡಬಲ್ ಕ್ರೋಶೆನ ಹಾಕೋಬೇಕು. 1 2 3 4 5 ನೋಡಿ. 5 ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ. 5ನೇ ಡಬಲ್ ಕ್ರೋಶೆಗೆ 2 ಚೈನ್ ಹಾಕೊಂಡು ಈ 5ನೇ ಡಬಲ್ ಕ್ರೋಶೆ ಮೇಲ್ಭಾಗದಲ್ಲಿ ನೋಡಿ ಈ ರೀತಿ 2 ಲೂಪ್ ಬರುತ್ತೆ. ಈ 2 ಲೂಪಿಗೂ ಸೇರಿಸ್ಕೊಂಡು ನಾವು ಒಂದು ಸ್ಲಿಪ್ ಸ್ಟಿಚ್ ನ ಹಾಕೋಬೇಕು. ಮತ್ತೆ ಇದೇ ಲೂಪ್ ಒಳಭಾಗಕ್ಕೆ
4 ಡಬಲ್ ಕ್ರೋಶೆನ ಹಾಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿ ಸೆಂಟ್ರಲ್ ಇದೆಯಲ್ಲ, ಈ 2 ಚೈನ್ ಗ್ಯಾಪ್ ಅಲ್ಲ, ಈ ಸೆಂಟ್ರಲ್ ಇದೆಯಲ್ಲ, ಈ ಗ್ಯಾಪ್ ಅಲ್ಲಿ ನಾವು ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಬೇಕು. ನೋಡಿ ಹೀಗೆ. ಇವಾಗ ಒಂದು ಚೈನ್ ಹಾಕೊಂಡು ಇಲ್ಲಿಂದ ಈ 2 ಚೈನ್ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ 2 3 4 5. ನೋಡಿ 5 ಡಬಲ್ ಕ್ರೋಶೆ ಆಯ್ತು. ಇವಾಗ ಇಲ್ಲಿ 2 ಚೈನ್ ಹಾಕೊಳ್ತೀನಿ. 2 ಚೈನ್ ಹಾಕೊಂಡು ನೋಡಿ ಈ 5ನೇ ಡಬಲ್ ಕ್ರೋಶೆ ಮೇಲ್ಭಾಗದಲ್ಲಿ ಈಗ ತಗೊಂಡು ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ತೀನಿ. ಹಾಕೊಂಡು ಮತ್ತೆ ಇದೇ ಲೂಪ್ ಒಳಭಾಗಕ್ಕೆ 4 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ನೋಡಿ 4 ಡಬಲ್ ಕ್ರೋಶೆ ಆಯ್ತು. ಇವಾಗ ಈ ಗ್ಯಾಪ್ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಒಂದು ಚೈನ್ ಹಾಕೊಂಡು ಮತ್ತೆ ಇಲ್ಲಿಂದ ಈ ಗ್ಯಾಪ್ ಅಲ್ಲಿ ಇದೇ ರೀತಿ ನಾವು ಪೆಟಲ್ಸ್ ನ ಹಾಕೊಂಡು ಬರಬೇಕು. ಸೊ ಕ್ರೋಶಾ ಬೇಸಿಕ್ ಸ್ಟಿಚಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ಸ್ಟಿಚಸ್ ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನೀವು ಅದನ್ನ ನೋಡ್ಬಿಟ್ಟು ಹಾಕೋಬಹುದು. ನಂಗೆ ಕ್ರೋಶಾನೇ ಹಾಕಕ್ ಬರಲ್ಲ ಅನ್ನೋರು ಕೂಡ ಹಾಕೋಬಹುದು. ನೋಡಿ ಈ ರೀತಿ ಹೀಗೆ ನಮ್ಗೆ ಪೆಟಲ್ಸ್ ಬರುತ್ತೆ. ನೋಡಿ 5 ಡಬಲ್ ಕ್ರೋಶೆ ಹಾಕೊಂಡಿದೀನಿ. 5ನೇ ಡಬಲ್ ಕ್ರೋಶೆಗೆ 2 ಚೈನ್ ಹಾಕೊಂಡು ಮೇಲ್ಭಾಗದಲ್ಲಿ ಲೂಪ್ ಇದೆಯಲ್ಲ, ಈ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ತೀನಿ. ಹಾಕೊಂಡು ಮತ್ತೆ ಇದೇ ಲೂಪ್ ಒಳಭಾಗಕ್ಕೆ 4 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಮತ್ತೆ ನೋಡಿ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ತೀನಿ. ಮತ್ತೆ ಒಂದು ಚೈನ್ ಹಾಕೊಂಡು ಮತ್ತೆ ಇಲ್ಲಿ 4 ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ ಹಾಕೊಂಡು 5ನೇ ಡಬಲ್ ಕ್ರೋಶೆಗೆ 2 ಚೈನ್ ಹಾಕೊಂಡು ಮತ್ತೆ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಮತ್ತೆ 4 ಡಬಲ್ ಕ್ರೋಶೆ ಹಾಕೋಬೇಕು. ಇದೇ ರೀತಿ ಹಾಕೋಬೇಕು. ನೋಡಿ ಹೀಗೆ ಬರುತ್ತೆ. ಇವಾಗ ಇದೇ ರೀತಿ ಈ ಲೈನ್ ಪೂರ್ತಿಯಾಗಿ ಹಾಕೊಳ್ತೀನಿ. ಈ ಲೈನ್ ಪೂರ್ತಿಯಾಗಿ ಹಾಕೊಂಡು ತೋರಿಸ್ತೀನಿ, ಎಂಡಿಂಗ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಎಂಡ್ ಮಾಡ್ಕೋಬೇಕಂತ. ಇವಾಗ ಈ ಲೈನ್ ಹಾಕೊಂಡ್ರೆ ನಮ್ಗೆ ಫ್ಲವರ್ ಕಂಪ್ಲೀಟ್ ಆಗುತ್ತೆ. ಎಂಡಿಂಗ್ ಅಲ್ಲಿ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ನಾನು ಲೈನ್ ಪೂರ್ತಿ ಹಾಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಪೆಟಲ್ಸ್ ಎಲ್ಲ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಒಂದು ಚೈನ್ ಹಾಕೊಂಡು ನೋಡಿ ಒಂದಿಷ್ಟು ಉದ್ದ ಹುಲ್ಲನ್ನ ಬಿಟ್ಬಿಟ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ನೋಡಿ ಹೀಗೆ. ಇವಾಗ ಈ ಎಕ್ಸ್ಟ್ರಾ ಮಿಕ್ಕಿದೆಯಲ್ಲ ಹುಲ್ಲನ್ನು, ಈ ಹುಲ್ಲನ್ನ ಒಳಭಾಗಕ್ಕೆ ತೋರಿಸ್ಕೋಬೇಕು. ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ ಹಿಂಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇದೆಯಲ್ಲ ಹುಲ್ಲನ್ನು, ಈ ಹುಲ್ಲನ್ನ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ. ಇವಾಗ ಈ ಕಡೆ ಸೈಡ್ ಅಲ್ಲಿ ಇದೆಯಲ್ಲ ಈ ಹುಲ್ಲನ್ನು ಅಷ್ಟೇ ಹಿಂಭಾಗದಿಂದ ಒಳಭಾಗಕ್ಕೆ ತೋರಿಸ್ಕೋಬೇಕು. ನೋಡಿ ಈಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನ ನಾನು ಕಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಪೆಟಲ್ಸ್ ನಮ್ಗೆ ಈ ರೀತಿ ಬಂದಿದೆ. ನೋಡಿ ಹೀಗೆ ಬಂದಿದೆ. ಇವಾಗ ನಾವು ನಾರ್ಮಲ್ ಆಗಿ ರೋಸ್ನ ಹೀಗೆ ಸುತ್ಕೋತೀವಲ್ವಾ, ಹೀಗೆ ಸುತ್ಕೋಬೇಕಾದ್ರೆ ಸೀದಾ ಸುತ್ಕೊಳ್ತೀವಿ. ಇಲ್ಲಿ ನಾವು ಉಲ್ಟಾ ಸುತ್ಕೋಬೇಕಾಗುತ್ತೆ. ನೋಡಿ ಇದು ಸೀದಾ, ಇದು ಉಲ್ಟಾ.
ನಾವು ಉಲ್ಟಾ ಸುತ್ಕೋಬೇಕಾಗತ್ತೆ ನೋಡಿ. ಸೀದಾ ಸುತ್ಕೊಂಡ್ಬಿಟ್ರೆ ನಮಗೆ ಪೆಟಲ್ಸ್ ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ನೋಡಿ ಇಲ್ಲಿ ತೋರಿಸ್ತೀನಿ. ನೋಡಿ ಈ ರೀತಿ ಬರುತ್ತೆ. ಅದೇ ನಾವು ಉಲ್ಟಾ ಸುತ್ಕೋಬೇಕು ನೋಡಿ. ಇದು ಉಲ್ಟಾ ಅಲ್ವಾ, ಉಲ್ಟಾ ಸುತ್ಕೊಂಡಾಗ ಏನಾಗುತ್ತೆ, ಪೆಟಲ್ಸ್ ನೀಟಾಗಿ ಹರಡ್ಕೊಂಡಿರೋ ರೀತಿ ನಮಗೆ ಬರುತ್ತೆ. ನೋಡಿ ಹೀಗೆ ನೋಡಿ, ಅದಾಗದೆ ಹರಡ್ಕೊಳ್ತಾ ಇದೆ. ನೋಡಿ ನಮ್ಗೆ ಈ ರೀತಿ ಬರುತ್ತೆ. ಸೊ ನೋಡಿ ಹೀಗೆ ಹರಡ್ಕೊಳ್ಳುತ್ತೆ. ಇವಾಗ ಇಲ್ಲಿ ನಾವು ಇದನ್ನ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಸೂಜಿಗೆ ನಾನೊಂದಿಷ್ಟುದ ಹುಲ್ಲನ್ನ ಪೋಣಿಸ್ಕೊಂಡಿದೀನಿ. ಪೋಣಿಸ್ಕೊಂಡು ನೋಡಿ ಹೀಗೆ ಈ ತುದಿಯಿಂದ ಯಾವ್ದು ಒಂದ್ ಎಳೆನೂ ಬಿಡಬಾರ್ದು, ಆ ರೀತಿ ನಾವು ಸ್ಟಿಚ್ ಹಾಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಈ ಹುಲ್ಲನ್ನು ಇದೆಯಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಬಿಟ್ಕೊಂಡಿದ್ವಲ್ಲ, ಆ ಹುಲ್ಲನ್ನು ಈ ಹುಲ್ಲನ್ನು ಸೇರಿಸಿ ನಾವು ನಾಟ್ ಹಾಕೋಬೇಕು. ನಾಟ್ ಹಾಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ. ಇವಾಗ ಇದು ನಮ್ಗೆ ನೀಟಾಗಿ ಸ್ಟಿಚ್ ಆಗಿದೆ ನೋಡಿ, ಎಲ್ಲೂ ಎಳೆ ಬಿಟ್ಕೊಳ್ಳೋದಿಲ್ಲ, ನೀಟಾಗಿ ಸ್ಟಿಚ್ ಆಗಿದೆ. ಸೊ ನೋಡಿ ಫೈನಲಿ ಫಿನಿಶ್ ಆದ್ಮೇಲೆ ನಮ್ಗೆ ಈ ರೀತಿ ಫ್ಲವರ್ ಬರುತ್ತೆ. ಸೊ ನೋಡಿ ಫೈನಲಿ ಫಿನಿಶ್ ಆದ್ಮೇಲೆ ನಮ್ಗೆ ಈ ರೀತಿ ಫ್ಲವರ್ ಬರುತ್ತೆ. ಸೊ ತುಂಬಾ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್ ಫ್ಲವರ್ ಇದು. ಸೊ ನೀವು ಬ್ಯಾಗಿಗೆ ಹಾಕ್ಬೋದು, ಮಕ್ಳು ಡ್ರೆಸ್ಸಿಗೆ ಹಾಕ್ಬೋದು, ಹೇರ್ ಬ್ಯಾಂಡಿಗೆ ಹಾಕ್ಬೋದು, ನೀವು ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು. ಅಷ್ಟು ಕ್ಯೂಟ್ ಆಗಿ ಬಂದಿದೆ, ತುಂಬಾನೇ ಕ್ಯೂಟ್ ಆಗಿ ಬಂದಿದೆ. ಸೊ ಇಲ್ಲಿ ನೀವು ಡ್ರೆಸ್ಸಿಗೆ ಹಾಕೋದಾದ್ರೆ ನೋಡಿ, ಡ್ರೆಸ್ಸಿಗೆ ಹೀಗೆ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಮಕ್ಳ ಡ್ರೆಸ್ಸಿಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಮಗೆ ಬೇಕಾಗಿರೋ ಕಲರ್ ಸಿಗೋದಿಲ್ಲ, ಪ್ಲೈನ್ ಡ್ರೆಸ್ ಇದ್ದಾಗ ನೀವು ಅದೇ ಕಲರ್ ಹುಲ್ಲನ್ನ ತಗೊಂಡ್ಬಿಟ್ಟು ಈ ರೀತಿ ರೋಸ್ ಫ್ಲವರ್ ನ ಹಾಕ್ಬಿಟ್ಟು ಮಕ್ಳ ಡ್ರೆಸ್ಸಿಗೆ ಸೆಂಟರ್ ಅಲ್ಲಿ ಒಂದು ಫ್ಲವರ್ ಹಾಕಿದ್ರೆ ಸಾಕು. ಇದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇ ಹಾಕಿದ್ದು ಅನ್ನೋ ಖುಷಿನೂ ಇರುತ್ತೆ. ಸೊ ಫ್ಲವರ್ ನೋಡಿ ಈ ರೀತಿ ಬಂದಿದೆ ಫ್ಲವರು. ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹುಲ್ಲನ್ನ ಬಳಸ್ಕೊಂಡು ರೋಸ್ ಫ್ಲವರ್ ನ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.